ಹಲೋ ಫ್ರೆಂಡ್ಸ್, ನಮಸ್ತೆ. ಯಾವುದೇ ಸಿನಿಮಾ ಆಗಲಿ ನೋಡೋಕ್ಕಿಂತ ಮೊದಲ ಆ ಪಿಕ್ಚರ್ ಮ್ಯಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗೂ ಇರ್ತಾವೆ. ಹೀಗಿರುವಾಗ ನಾ ಸಿನಿಮಾ ನೋಡಿ ಬಂದೆ, ನನಗೆ ಹೆಂಗೆ ಅನಿಸ್ತು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರು ಹೊಸವಾಗಿದಿರಲ್ಲ, ವಿಡಿಯೋ ಏನು ತನಕ ನೋಡಿರಿ. ವಿಡಿಯೋ ಚಲೋ ಅನ್ನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಚಲೋ ಅನ್ನಿಸಲಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸಿನಿಮಾ ಸ್ಟಾರ್ಟ್ ಆಗೋದು ಸಿನಿಮಾ ಕ್ಲೈಮ್ಯಾಕ್ಸಿಂದ, ಅಂದ್ರೆ ಫಸ್ಟ್ ಪಾರ್ಟ್ದ ಅವತಾರ ಪುರುಷ ಎಂಡದಿಂದ. ಇಲ್ಲಿ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ತನ್ನ ನಿಜವಾದ ಮಗ ಸಿಕ್ಕರೂ ಕೂಡ ಸುಶೀಲಮ್ಮ ಓವರ್ ಆ್ಯಕ್ಟಿಂಗ್ ಅನಿಲ್ನ ಮನಸ್ಸಿಗೆ ಹಚ್ಕೊಂಡಿರೋದ್ರಿಂದ ಅವಳ ಪರಿಸ್ಥಿತಿ ನೋಡೋಕ್ಕಾಗದ ರಾಜ್ ಜೋಯಿಸ್ರ ಅವನನ್ನು ವಾಪಸ್ ಮನೆಗೆ ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ. ಸೊ ಅವ್ನು ಬಂದ ಮೇಲೆ ಏನೇನೆಲ್ಲ ಆಗ್ತೈತಿ ಅದನ್ನು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಇಲ್ಲಿ ಶರಣ್ ಅವರು ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದರು. ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ಮಾತ್ರ ಬೆಸ್ಟ್ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಸಾಯಿ ಕುಮಾರ್ ಆಗಲಿ, ಸುಧಾರಾಮಣಿ, ಕಿಟ್ಟಿ ಇವರೆಲ್ಲರೂ ಕೂಡ ಒಂದು ಒಳ್ಳೆ ಆ್ಯಕ್ಟ್ ಕೊಟ್ಟಿದ್ದಾರೆ. ಪಿಕ್ಚರ್ ಪೂರ್ತಿ ಬರೀ ಮಾಟ ಮಂತ್ರ ಬಗ್ಗೆನೇ ತೋರಿಸಿದ್ದಾರೆ. ಇಲ್ಲಿ ನನಗೆ ಕಟಕ ಹಳೆ 2017ರಲ್ಲಿ ರಿಲೀಸ್ ಆಗಿರೋ ಸಿನಿಮಾ ನೆನಪಿಗೆ ಬಂತ. ಸಿನಿಮಾದಾಗ ಮೇನ್ ಸ್ಟೋರಿ ಬಿಟ್ಟು ಬೇರೆ ಏನೂ ಹೆಚ್ಚು ತೋರ್ಸೋಕೆ ಪ್ರಯತ್ನ ಮಾಡಿಲ್ಲ. ಆದರೂ ಕೂಡ ಸ್ಟೋರಿಗೆ ಹೆಚ್ಚು ಕನೆಕ್ಟ್ ಆಗೋಕ್ಕಾಗಂಗಿಲ್ಲ ಫಸ್ಟ್ ಹಾಫ್ದಾಗ. ಪಿಕ್ಚರ್ದಾಗ ಭಾಳಷ್ಟು ಕಡೆ ಟ್ವಿಸ್ಟಿಂಗ್ ಎಲಿಮೆಂಟ್ಸ್ಗಳು ಅದಾವೆ. ಅವುಗಳನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಏನು ಮಾಡಿದಾರೆ ಅಂದ್ರೆ, ಆ ಟ್ವಿಸ್ಟ್ ಬಂದಾಗ ಬರೀ 2 ಸೆಕೆಂಡ್ ಅದನ್ನು ತೋರಿಸಿ ಕಟ್ ಮಾಡಿ ನೆಕ್ಸ್ಟ್ ಸೀನ್ಗೆ ಶಿಫ್ಟ್ ಆಗ್ತಾರೆ. ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಫೀಲ್ ಕೊಡಬೇಕಾಗಿತ್ತು ಟ್ವಿಸ್ಟಿಂಗ್ ಎಲಿಮೆಂಟ್ಸ್ಗಳು ಅಂತ ನನಗನ್ನಿಸ್ತು. ಆಮೇಲೆ ಇಲ್ಲಿ ವಿಲನ್ಸ್ಗಳನ್ನ ಅಷ್ಟೊಂದು ಸ್ಟ್ರಾಂಗ್ ಆಗಿ ತೋರಿಸಿ ಆ ಹೀರೋ ಕ್ಯಾರೆಕ್ಟರ್ ಮುಂದೆ ಅಷ್ಟು ಈಸಿಯಾಗಿ ಸೋಲೋದನ್ನು ತೋರಿಸ್ತಾರೆ. ಅದು ಕೂಡ ಅಷ್ಟು ಚೆನ್ನಾಗಿ ಎಫೆಕ್ಟ್ ಕೊಡೋಂಗಿಲ್ಲ. ಬಟ್ ಆದರೂ ಕೂಡ ಪಿಕ್ಚರ್ ಸ್ಟಾರ್ಟಿಂಗಿಂದ ಹಿಡ್ದು ಎಂಡ್ ತನಕ ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು. ಯಾಕಂದರೆ ಇಂಥ ಜಾನರ್ ಒಳಗೆ ಸಿನಿಮಾ ಕಡಿಮೆ ನೋಡೋಕೆ ಸಿಗ್ತಾವೆ. ಪಿಕ್ಚರ್ ನನಗಂತೂ ಸಖತ್ ಎಂಜಾಯ್ ಕೊಡ್ತು. ಸಿನಿಮಾ ನೀವು ನೋಡಿ ಬಂದರೂ ಇಲ್ಲೋ, ಅದನ್ನೇನು ಟೆಲಿಗ್ರಾಮ್ದಾಗ ನೋಡ್ತಿರೋ ಅಥವಾ OTT ಪ್ಲ್ಯಾಟ್ಫಾರ್ಮ್ದಾಗ ಬರೋವರೆಗೂ ಕಾದು ನೋಡ್ತಿರೋ ಕಮೆಂಟ್ದಾಗ ತಿಳಿಸ್ರಿ. ಅವ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಬಾಯ್.